ಕರುನಾಡಿಗೆ ನಮಸ್ಕಾರ. ನಾನು ನಿಮ್ಮ DGK ಸರ್, ಅಕ್ಕಲ್ಕೋಟ್. 15 ಜೂನ್ 2025ರಂದು ಮಹಾರಾಷ್ಟ್ರ ಸೆಟ್ ಎಕ್ಸಾಮ್ ಮುಗಿದಿದೆ. ಪತ್ರಿಕೆ 2 ಇಂಗ್ಲಿಷ್ ಲಿಟ್ರೇಚರ್ದಲ್ಲಿ ಸಾಕಷ್ಟು ಪ್ರಶ್ನೆಗಳು ನಾನು ಬರೆದಿರುವ ಒಂದು ಬುಕ್ಗಳಿಂದ ಬಂದಿದೆ. ಅದರ ಬಗ್ಗೆ ಸ್ವಲ್ಪ ಈ ಬುಕ್ಕದ ಮಹತ್ವ ಏನು ಅನ್ನೋದ್ರ ಬಗ್ಗೆ ನಿಮ್ಗೆ ಹೇಳೋ ಸಲುವಾಗಿ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ನೋಡ್ರಿ, ನಾನು ತುಂಬ ಇಂಪಾರ್ಟೆಂಟ್ ವ್ಯಕ್ತಿ ಅಲ್ಲ ಅಥವಾ ತುಂಬ ಇಂಟೆಲಿಜೆಂಟ್ ಇರುವಂಥ ವ್ಯಕ್ತಿ ಅಲ್ಲ. ಆದರೆ ಸತತ ಪ್ರಯತ್ನ ಮಾಡಿ ಒಂದು ಕಾನ್ಫಿಡೆನ್ಸ್ ಲೆವೆಲ್ ನನಗೆ ಬಂದಿದೆ. ಯಾವ ರೀತಿ ಪ್ರಶ್ನೆಗಳನ್ನು ಕೇಳುತ್ತಾರೆ, ಹೇಗೆ ಕೇಳುತ್ತಾರೆ, ಯಾವ ಏರಿಯಾದಿಂದ ಕೇಳುತ್ತಾರೆ ಅನ್ನೋದು ಒಂದು ಅನುಭವದ ಆಧಾರದ ಮೇಲಿಂದ ನಾನು ಬುಕ್ಗಳನ್ನು ಬರೆದಿದ್ದೇನೆ. ಸೊ ನೀವೆಲ್ಲರೂ ಬುದ್ಧಿವಂತರು. ಸೊ ನಿಮ್ಮ ಬುದ್ಧಿವಂತಿಕೆ ಜೊತೆಗೆ ನನ್ನ ಒಂದು ಹಾರ್ಡ್ ವರ್ಕ್ ಕೂಡಿದರೆ ರಿಸಲ್ಟ್ ಖಂಡಿತ ಬಂದೇ ಬರುತ್ತದೆ. ಇದು ಇಂಗ್ಲಿಷ್ ಲಿಟ್ರೇಚರ್ ಸಂಬಂಧಪಟ್ಟಂಥ ಒಂದು ಚಿಕ್ಕ ಥಿಯರಿ ಬುಕ್. ಈಗಾಗಲೇ ನೀವೆಲ್ಲರೂ ಈ ಬುಕ್ಕನ್ನು ಸಾಕಷ್ಟು ವಿದ್ಯಾರ್ಥಿಗಳು ಖರೀದಿ ಮಾಡಿದ್ದಾರೆ, ಓದುತ್ತಿದ್ದಾರೆ. ಇದು ಒಂದು ಬುಕ್, ಮೇನ್ ಬುಕ್. ಇದಕ್ಕೆ ನಾವು ಥಿಯರಿ ಬುಕ್ ಅಂತೇಳಿ ಕರಿತೀವಿ. ಈಗ ಯಾರು ಪ್ರತ್ಯಕ್ಷವಾಗಿ ಎಕ್ಸಾಮ್ ಬರೆದಿರ್ತಾರ, ಯಾರ ಹತ್ರ ಕ್ವಶನ್ ಪೇಪರ್ ಇದೆ, ಯಾರ ಹತ್ರ ಈ ಬುಕ್ ಇದೆ, ಅವರಿಗೆ ಗೊತ್ತು ಈ ಪುಸ್ತಕದ ಬೆಲೆ, ಈ ಪುಸ್ತಕದ ಒಂದು ಮಹತ್ವ ಏನು ಅಂತೇಳಿ. ನೋಡ್ರಿ, ಯಾವುದೇ ಎಕ್ಸಾಮ್ ಇರಲಿ, ಪ್ರತಿಯೊಂದು ಎಕ್ಸಾಮಲ್ಲಿ ಅಟ್ಲೀಸ್ಟ್ ಒಂದು 40ರಿಂದ 50 ಕ್ವಶನ್ಗಳು ಈ ಬುಕ್ಗಳಿಂದ ಆಸ್ ಇಟ್ ಈಸ್ ಬಂದೇ ಬರುತ್ತವೆ. ಪರೀಕ್ಷೆ ಪಾಸ್ ಮಾಡೋ ಸಲುವಾಗಿ ಎಷ್ಟು ಪ್ರಶ್ನೆಗಳು ಬೇಕು ಅಷ್ಟು ಪ್ರಶ್ನೆಗಳು ಈ ಬುಕ್ಗಳಿಂದ ನಿಮಗೆ ಸಿಕ್ಕೇ ಸಿಗುತ್ತವೆ. ಪ್ರತಿಯೊಂದು ರಾಜ್ಯದೊಳಗೆ ಸೆಟ್ ಎಕ್ಸಾಮ್ ಬರೆದು ಬಂದ ನಂತರ ಆ ಪ್ರಶ್ನೆ ಪತ್ರಿಕೆಯನ್ನು ಅನಾಲಿಸಿಸ್ ಮಾಡಿ ಅದನ್ನು ಗೂಗಲಲ್ಲಿ ಸರ್ಚ್ ಮಾಡಿ ಥಿಯರಿ ನೋಟ್ಸನ್ನು ತೆಗೆದಂಥ ಬುಕ್ ಇದು. ಸೊ ಹೀಗಾಗಿ ಪ್ರತಿಯೊಂದು ಸೆಂಟೆನ್ಸ್ ಇದು ಕ್ರೀಮ್ ಮಟೀರಿಯಲ್ ಅಂತೇಳಿ ಕರಿತೀವಿ. ಇಷ್ಟಂತೂ ನಿಮಗೆ ಬರಲೇಬೇಕು. ಈ ಬುಕ್ಕನ್ನು ಹೇಗೆ ಓದಬೇಕು ಅನ್ನೋದು ನಾನು ನಿಮಗೊಂದು ಸ್ಟಡಿ ಪ್ಲಾನಿಂಗ್ ಕೂಡ ಹೇಳಿದ್ದೆ. ಆದರೆ ಸ್ಟಡಿ ಪ್ಲಾನಿಂಗ್ ಫಾಲೋ ಮಾಡುವಂಥ ವಿದ್ಯಾರ್ಥಿಗಳಿಗೆ ಗೊತ್ತಾಗುತ್ತದೆ ನಾನು ಹೇಳಿದ ಮೆಥಡ್ ಏನಂತೇಳಿ. ಇಂಗ್ಲಿಷ್ ಲಿಟ್ರೇಚರ್ ಹಾರ್ಡ್ ಇರುವುದಿಲ್ಲ, ಇಂಗ್ಲಿಷ್ ಲಿಟ್ರೇಚರ್ ಕಠಿಣ ಅಲ್ಲ. ನಾವು ಅದನ್ನು ಕಠಿಣ ಮಾಡ್ತಾ ಇದ್ದೀವಿ. ನೋಡ್ರಿ, ನನಗೆ ಇವತ್ತಿಗೂ ಇಂಗ್ಲೀಷ್ದೊಳಗೆ ಮಾತಾಡ್ಲಿಕ್ಕೆ ಫ್ಲೂಯೆನ್ಸ್ ಆಗಿ ಬರುವುದಿಲ್ಲ. ಆದ್ರೂ ಕೂಡ ನಾನು ಇಂಗ್ಲಿಷ್ ಲಿಟ್ರೇಚರ್ದೊಳಗೆ ಸೆಟ್ ಪಾಸ್ ಆಗಿದ್ದೀನಿ ಇಲ್ಲ ಹೇಳ್ರಿ. ನೀವು ಕೂಡ ಅದೇ ರೀತಿ ಮಾಡ್ರಿ. ಇದು ಥಿಯರಿ ಬುಕ್ ಐತಿ, ಓಕೆ. ಆಮೇಲೆ ಇದು ವ್ಯಾಲ್ಯೂಮ್ ನಂಬರ್ 1. ಇದು ಕ್ವಶನ್ ಬ್ಯಾಂಕ್ ಇದೆ. ಇದರಲ್ಲಿ ಪ್ರತಿಯೊಂದು ಚಾಪ್ಟರ್ಗೆ ಸಂಬಂಧಿಸಿದ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಬರೆದಿದ್ದೇನೆ. ಈ ಬುಕ್ಕನ್ನು ತಾವೆಲ್ಲರೂ ಕಂಪಲ್ಸರಿಯಾಗಿ ರೆಫರ್ ಮಾಡಬೇಕು. ಇದು ವ್ಯಾಲ್ಯೂಮ್ ನಂಬರ್ 2 ಕ್ವಶನ್ ಬ್ಯಾಂಕ್ ಇದೆ, ಇಂಗ್ಲಿಷ್ ಲಿಟ್ರೇಚರ್. ಯಾರು ಇದನ್ನು ರೆಫರ್ ಮಾಡ್ತಾ ಇದ್ರೆ ಅವ್ರಿಗೆ ಗೊತ್ತಿದೆ ಈ ಬುಕ್ದು ಬೆಲೆ ಏನಂತೇಳಿ. ಇದು ವ್ಯಾಲ್ಯೂಮ್ ನಂಬರ್ 3. ವ್ಯಾಲ್ಯೂಮ್ ನಂಬರ್ 3 ಇದರೊಳಗೆ MCQ ಕ್ವಶನ್ ಅದಾವ್ರೆ. ಯೂನಿಟ್ ವೈಸ್ ಇದರಲ್ಲಿ ಕ್ವಶನ್ ಅನ್ನು ಬರೆದಿದ್ದೇನೆ. ನೀವೆಲ್ಲರೂ ಬುದ್ಧಿವಂತ ವಿದ್ಯಾರ್ಥಿಗಳು. ಈ ಕಂಟೆಂಟ್ ಮಟೀರಿಯಲ್ ನಿಮ್ಮ ಹತ್ರ ಇರಲೇಬೇಕು. ಯಾರ ಹತ್ರ ಈ ಮಟೀರಿಯಲ್ ಇರ್ತೈತಿ ಅವರು ನೋಡ್ರಿ, ಬುದ್ಧಿವಂತ ಇದ್ದವನಿಗೆ ಸ್ವಲ್ಪ ಮಾಹಿತಿ ಹೇಳಿದ್ರು ಕೂಡ ಸಾಕು, ಅವ್ರು ಬರೋಬ್ಬರು ಯೂಸ್ ಮಾಡ್ಕೊತಾರೆ. ದುಡ್ಡು ಎಲ್ಲಿ ಬೇಕಾದ್ರೆ ಸಿಗ್ಬೋದು, ಆದರೆ ಮಟೀರಿಯಲ್ ಏನು ಕರಿತೀವಲ್ಲ, ಸ್ಟಡಿ ಮಟೀರಿಯಲ್, ಇದು ಸಿಗುವುದಿಲ್ಲ. ಏನೋ ಒಂದು ಬಿಚ್ಚು ಮನಸ್ಸಿನಿಂದ ನಾನು ನಿಮಗೆ ಇದು ಹೇಳ್ತಾ ಇದ್ದೀನಿ. ಈ ಬುಕ್ಕು ತೆಗೆದುಕೊಂಡವ್ರದ್ದು ರಿಸಲ್ಟ್ ಆಗುತ್ತಿದೆ, ಇನ್ನು ಮುಂದೆಯೂ ಆಗುತ್ತಿದೆ. ಇಲ್ಲಿ ತನಕ ಎಷ್ಟು ಜನರು ವಿದ್ಯಾರ್ಥಿಗಳು ನನ್ನ ಮೇಲೆ ನಂಬಿಕೆ ಇಟ್ಟು ಬುಕ್ಕನ್ನು ತೆಗೆದುಕೊಂಡಿದ್ದಾರೋ ಅವ್ರದ್ದೆಲ್ಲರೂ ರಿಸಲ್ಟ್ ಆಗಿದೆ. ನಾನು ಏನು ಮಾಡೀನಿ, ಹಿಂಗೆ ಚಾಪ್ಟರ್ ವೈಸ್ ಕ್ವಶನನ್ನು ಇದರೊಳಗೆ ಫ್ರೇಮ್ ಮಾಡಿದ್ದೈತಿ. ಡ್ರಾಮಾ, ಪೊಯೆಟ್ರಿ, ಫಿಕ್ಷನ್, ನಾನ್ ಫಿಕ್ಷನ್, ಲ್ಯಾಂಗ್ವೇಜ್ ಬೇಸಿಕ್ ಕಾನ್ಸೆಪ್ಟ್ ಥಿಯರಿ, ಇಂಗ್ಲೀಷ್ ಇನ್ ಇಂಡಿಯಾ, ಕಲ್ಚರಲ್ ಸ್ಟಡಿ, ಲಿಟ್ರರಿ ಕ್ರಿಟಿಸಿಸಮ್, ಲಿಟ್ರರಿ ಥಿಯರಿ, ರಿಸರ್ಚ್ ಮೆಥಡ್, ಆಫ್ರಿಕನ್ ಲಿಟ್ರೇಚರ್, ಅಮೇರಿಕನ್ ಲಿಟ್ರೇಚರ್, ಅವಾರ್ಡ್, ಇಂಡಿಯನ್ ಲಿಟ್ರೇಚರ್, ಪ್ರೊಸೋಡಿ, ವರ್ಲ್ಡ್ ಲಿಟ್ರೇಚರ್, ಫೇಮಸ್ ಕ್ಯಾರೆಕ್ಟರ್, ಫೇಮಸ್ ಲೈನ್ಸ್, ಫೇಮಸ್ ಲಿಟ್ರರಿ ಟರ್ಮ್ಸ್, ಲಿಟ್ರೇಚರ್ ಬ್ಯಾಕ್ಗ್ರೌಂಡ್, ಫೇಮಸ್ ಸಬ್ ಟೈಟಲ್. ಆ ಚಾಪ್ಟರ್ದೊಳಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಅದಾವೆ. ಅದನ್ನಷ್ಟೇ ಓದ್ಕೋಬೇಕು. ಅದೇ ರಿಪೀಟ್ ಆಗಿ ಓದ್ಕೋಬೇಕು. ಯಾಕೆ ರಿಸಲ್ಟ್ ಆಗಂಗಿಲ್ಲ ಹೇಳ್ರಿ? ನೋಡ್ರಿ, ವ್ಯಾಲ್ಯೂಮ್ 3 ಒಳಗೆ ಡ್ರಾಮಾ, ಪೊಯೆಟ್ರಿ, ಫಿಕ್ಷನ್, ನಾನ್ ಫಿಕ್ಷನ್, ಲ್ಯಾಂಗ್ವೇಜ್ ಬೇಸಿಕ್ ಕಾನ್ಸೆಪ್ಟ್, ಇಂಗ್ಲೀಷ್ ಇನ್ ಇಂಡಿಯಾ, ಕಲ್ಚರಲ್ ಸ್ಟಡಿ, ಲಿಟ್ರರಿ ಕ್ರಿಟಿಸಿಸಮ್, ಲಿಟ್ರರಿ ಥಿಯರಿ, ರಿಸರ್ಚ್ ಮೆಥಡ್, ಆಫ್ರಿಕನ್ ಲಿಟ್ರೇಚರ್, ಅಮೇರಿಕನ್ ಲಿಟ್ರೇಚರ್, ಅವಾರ್ಡ್, ಇಂಡಿಯನ್ ಲಿಟ್ರೇಚರ್, ಪ್ರೊಸೋಡಿ, ವರ್ಲ್ಡ್ ಲಿಟ್ರೇಚರ್, ಫೇಮಸ್ ಕ್ಯಾರೆಕ್ಟರ್, ಫೇಮಸ್ ಲೈನ್ಸ್. ಇಲ್ಲೇನು ಫೇಮಸ್ ಕ್ಯಾರೆಕ್ಟರ್ ಕೊಟ್ಟು ನೋಡ್ರಿ, ಇದರೊಳಗಿಂದೇ ಪ್ರಶ್ನೆ ಬರುತ್ತದೆ. ಬೇರೆ ಹೊರಗಿನ ಪ್ರಶ್ನೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಹಾಗೆ ಹಂಗಂತೀರಿ ಸರ್? ಯಾವ ಕಾನ್ಫಿಡೆನ್ಸ್ ಮೇಲಿಂದು? ಅಣ್ಣ, ನಾನು ಸ್ಟಡಿ ಮಾಡ್ತಾ ಇರೋದು 2012ರಿಂದ, ಇವತ್ತು 2025 ಐತಿ. ಇದರರ್ಥ 13 ವರ್ಷ ಕಂಪ್ಲೀಟ್ ನಾನು ಇದ್ರ ಬಗ್ಗೆ ಸ್ಟಡಿ ಮಾಡ್ತಾ ಇದ್ದೆ. ಮತ್ತು ಇದ್ರ ಹಿಂದಿನ ಎಲ್ಲ ಮಟೀರಿಯಲ್ಗಳನ್ನು ರೆಫರ್ ಮಾಡಿ ನಾನು ಸ್ಟಡಿ ಮಾಡ್ತಾ ಇರೋದು. ಹೀಗಾಗಿ ನನ್ನ ಅನುಭವ
ನಿಮ್ಮಂಥ ಬುದ್ಧಿವಂತ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗುತ್ತದೆ. ಈ ಕ್ವಶನ್ ನಿಮಗೆ ಬೇರೆ ಯಾವ ಬುಕ್ದೊಳಗೂ ಸಿಗಂಗಿಲ್ಲ. ಕಲ್ಚರಲ್ ಸ್ಟಡಿ ದಿ ಸ್ಟೇಟ್, ಈಗ ಸಪೋಸ್ ಇದೇನು ಇಂಪಾರ್ಟೆಂಟ್ ಕ್ವಶನ್ಸ್ ಕೊಟ್ಟಿ ನೋಡ್ರಿ, ಇದನ್ನಿಷ್ಟೇ ಓದ್ರಿ, ಇವೇ ಕ್ವಶನ್ ಪೇಪರ್ದಾಗ ಬಂದ್ಬಿಡ್ತೈತಿ. ಇದಕ್ಕೆ ಬಿಟ್ಟು ಬೇರೆ ಪ್ರಶ್ನೆ ಬರೋದಿಲ್ಲ. ಪ್ರಾಮಾಣಿಕವಾಗಿ ನಿಮಗೆ ಮನಸ್ಸಿನಿಂದ ಈ ಮಾತನ್ನ ಹೇಳುತ್ತಿದ್ದೇನೆ. ಪ್ರತಿಯೊಂದು ಚಾಪ್ಟರ್ ಕ್ವಶನ್ ಅದಾವ್ರಿ. ಇದನ್ನು ಹಾಗೆ ಐತಿ. ಇದು ವ್ಯಾಲ್ಯೂಮ್ ನಂಬರ್ 3. ವ್ಯಾಲ್ಯೂಮ್ ನಂಬರ್ 2 ಡ್ರಾಮಾ, ಪೊಯೆಟ್ರಿ, ಫಿಕ್ಷನ್, ನಾನ್ ಫಿಕ್ಷನ್, ಲ್ಯಾಂಗ್ವೇಜ್ ಸ್ಟಡಿ, ಬೇಸಿಕ್ ಕಾನ್ಸೆಪ್ಟ್, ಇಂಗ್ಲಿಷ್ ಇನ್ ಇಂಡಿಯಾ, ಕಲ್ಚರಲ್ ಸ್ಟಡಿ, ಲಿಟರಿ ಕ್ರಿಟಿಸಿಸಮ್, ಲಿಟರಿ ಥಿಯರಿ, ರಿಸರ್ಚ್ ಮೆಥಡ್, ಆಫ್ರಿಕನ್ ಲಿಟ್ರೇಚರ್, ಅಮೆರಿಕನ್ ಲಿಟ್ರೇಚರ್, ಅವಾರ್ಡ್. ಈ ಚಾಪ್ಟರ್ಗೆ ಸಂಬಂಧಪಟ್ಟಿದ್ದು ಇಂಪಾರ್ಟೆಂಟ್ ಕ್ವಶನ್ಸ್ ಇದರಲ್ಲಿ ಇದೆ. ಇದನ್ನ ಓದ್ಕೋಬೇಕು. ನೋಡ್ತಮ್ಮ, ರಿಪೀಟ್ ನೀವು ಇದೇ ಕ್ವಶನ್ ಓದಿದ್ರ ಈ ಕ್ವಶನ್ ಬಿಟ್ಟು ಹೊರಗಿನ ಪ್ರಶ್ನೆ ಬರೋದಿಲ್ಲ. ಕೈ ಮುಗಿದು ವಿನಂತಿ ಐತಿ, ಅಷ್ಟು ಕಾನ್ಫಿಡೆನ್ಸ್ ಆಗಿ ಹೇಳ್ತಾ ಇದ್ದೀನಿ ನಾನು. ನೋಡಿ, ಇಲ್ಲಿ ಕೂಡ ಹಾಗೆ ಐತ್ರಿ. ಇವೆಲ್ಲ ಯೂನಿಟ್ ಅದಾವ, 10 ಯೂನಿಟ್. ಆಮೇಲೆ ಇವು ಸಬ್ ಟಾಪಿಕ್: ಆಫ್ರಿಕನ್, ಅಮೆರಿಕನ್, ಅವಾರ್ಡ್, ಇಂಡಿಯನ್ ಲಿಟ್ರೇಚರ್, ಪ್ರೊಸಡಿ, ವರ್ಲ್ಡ್ ಲಿಟ್ರೇಚರ್. ಮತ್ತು ಈ ಬುಕ್ಕನ್ನು ಹೇಗೆ ಓದಬೇಕು ಅನ್ನೋದು ಒಂದು ಅರ್ಧ ಗಂಟೆದ ವಿಡಿಯೋ ನಾನು ಇದಕ್ಕಿಂತ ಮುಂಚೆ ಮಾಡಿದ್ದೆ. ಆ ವಿಡಿಯೋ ಕೂಡ ತಾವೆಲ್ಲರೂ ನೋಡಬೇಕು. ಇದಂತೂ ಥಿಯರಿ ಬುಕ್ ಐತಿ ನೋಡ್ರಿ. ಈಗ ಒಂದು ಎಕ್ಸಾಂಪಲ್ ಹೇಳ್ತೀನಿ ನೋಡ್ರಿ. ಯಾವ್ದು ಕ್ವಶನ್ ಇದು? ಇನ್ ಹೂಸ್ ಮೆಮೊರಿ ಡಿಡ್, ಈ ಕ್ವಶನ್ ಪೇಜ್ ನಂಬರ್ 40 ಐತಿ ಈ ಬುಕ್ದೊಳಗೆ. ದ ವೈಟ್ ಡೆವಿಲ್, ಈ ವೈಟ್ ಡೆವಿಲ್ ಬರ್ದವ್ರು ಯಾರು? ಪೇಜ್ ನಂಬರ್ 40. ಪೇಜ್ ನಂಬರ್ 40 ಒಳಗೆ ನೋಡಿ. ಪೇಜ್ ನಂಬರ್ 40. ಪ್ರಶ್ನೆನು, ದ ವೈಟ್ ಡೆವಿಲ್, ಈ ಡ್ರಾಮಾ ಬರೆದಂತ ವ್ಯಕ್ತಿ. ಇವರು ಬರೆದವರು ಬೇರೆ ಬೇರೆ ಅದಾರ. ಇನ್ನು ವೈಟ್ ಡೆವಿಲ್ ಇದು ಬರೆದವರು ಇವ್ರು ಅದಾರ. ಇಲ್ಲದ ಜಾನ್ ವೆಬ್ಸ್ಟರ್, ದ ವೈಟ್ ಡೆವಿಲ್. ವೆರಿ ಇಂಪಾರ್ಟೆಂಟ್ tragic, dramatic and their tragedy in English literature according to NET set exam point of view. ಇಷ್ಟು ನೀವು ಕರೆಕ್ಟಾಗಿ ನೀವು ನಾನು ಬರೆದಷ್ಟು ಇದನ್ನಿಷ್ಟೇ ಓದ್ರಿ, ರಿಪೀಟ್ ಓದ್ರಿ, ನೆನಪಿನಾಗ ಉಳಿತೈತೆ. ಕಂಟೆಂಟ್ ಸ್ವಲ್ಪ ಇರಬೇಕು, ರಿಪೀಟ್ ಓದಬೇಕು, ನೆನಪಿನಾಗ ಉಳಿತೈತಿ. ಇಲ್ಲಿ ನೋಡ್ರಿ, ಇನ್ ಹೂಸ್ ಮೆಮೊರಿ ಡಿಡ್ ಆಲ್ಫ್ರೆಡ್ ಟೆನ್ನಿಸನ್ ಕಂಪೋಸ್ ಇನ್ ಮೆಮೋರಿಯಂ. ಈ ಕ್ವಶನ್ ಆನ್ಸರು ವ್ಯಾಲ್ಯೂಮ್ ನಂಬರ್ 1 ಒಳಗೆ 55 ಪೇಜ್, ವ್ಯಾಲ್ಯೂಮ್ ನಂಬರ್ 2 ದೊಳಗೆ 51 ಪೇಜ್ ಆನ್ಸರ್ ಐತಿ. ಇದು ವ್ಯಾಲ್ಯೂಮ್ ನಂಬರ್ 1. ವ್ಯಾಲ್ಯೂಮ್ ನಂಬರ್ 1 ಒಳಗೆ 55 ಪೇಜ್. 55 ಪೇಜ್ದೊಳಗೆ ನೋಡೋಣ. 55 ಪೇಜ್ ನೋಡ್ರಿ. A 55 page in memoriam. ಗಾರೆ ಇಲ್ಲ ಐತಿ ನೋಡ್ರಿ, ಎಲ್ಲ ಐತಿ ಇನ್ ಮೆಮೋರಿಯಂ. ಇದು ಯಾರ ಸಲುವಾಗಿ ಬರ್ದಿದ್ದೈತಿ? ಇಲ್ಲ, ಆರ್ಥರ್ ಹಗ್ ಕ್ಲಫ್, ಆರ್ಥರ್ ಹೆನ್ರಿ ಹೆಲೆಮ್. ಇಲ್ಲ, ಆರ್ಥರ್ ಹೆಲೆಮ್ ಇನ್ ಮೆಮೋರಿಯಂ. ಇದು ಮ್ಯಾಚ್ ದ ಫಾಲೋವಿಂಗ್. ಇದು ಕ್ವಶನ್ ಅವರು ಈ ರೀತಿ ಕೇಳಿದ್ದಾರೆ. ಅಥವಾ ನಿಮ್ಮ ಡೈರೆಕ್ಟ್ ವ್ಯಾಲ್ಯೂಮ್ ನಂಬರ್ 2 ಒಳಗೆ 51 ಪೇಜ್. ಇದು ವ್ಯಾಲ್ಯೂಮ್ ನಂಬರ್ 2, 51 ಪೇಜ್. ಎಲ್ಲ ನೋಡ್ದಂಗೆ ಆಗದ್ರಿ. ಇನ್ ಮೆಮೋರಿಯಂ ವಾಸ್ ರಿಟನ್ ಇನ್ ಮೆಮೊರಿ ಆಫ್. ನೋಡ್ರಿ, in whose memory did Alfred Tennyson compose in memoriam.
ಆರ್ಥರ್ ಹೆನ್ರಿ ಹೆಲೆಮ್. ಇಲ್ಲ ನೋಡ್ರಿ, ಇನ್ ಮೆಮೋರಿಯಂ ವಾಸ್ ರಿಟನ್ ಇನ್ ಮೆಮೊರಿ ಆಫ್ ಆರ್ಥರ್ ಸೊ ಹೇಳೋ ಉದ್ದೇಶ ಇವೇನು ಪ್ರಶ್ನೆಗಳದಾವಲ್ರಿ, ಅಲ್ಲೆಲ್ಲ ನಾನು ಏನು ಮಾಡೀನಿ, ಯಾವ್ಯಾವ ಪ್ರಶ್ನೆ ಯಾವ್ಯಾವ ಪೇಜ್ದೊಳಗೆ ಬಂದೈತೆ ಅನ್ನೋದು ಎಲ್ಲ ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡೀನಿ. ಈ ರೀತಿ ನೀವು ಈ ಬುಕ್ಕನ್ನು ರೆಫರ್ ಮಾಡಿ ನೀವು ನೋಟ್ಸನ್ನು ಮಾಡಿದ್ರೆ, ನೋಟ್ಸ್ ಅಂದ್ರೇನು ರಿಪೀಟ್ ಓದಿದ್ರೆ ಹೆಲ್ಪ್ ಆಗ್ತದೆ. ಈಗ ಫಾರ್ ಎಕ್ಸಾಂಪಲ್ ಇನ್ನೊಂದು ಈಗ ಇನ್ ಇಂಡಿಯನ್ ಫ್ರೇಜಸ್ ದತ್ತ ದಯಧ್ವಂ ದಮಯತ ಅಪಿಯರ್ ಇನ್ ಒನ್ ಆಫ್ ದ ಫಾಲೋವಿಂಗ್ ಪೊಯಮ್ಸ್. ವ್ಯಾಲ್ಯೂಮ್ ನಂಬರ್ 1, ವ್ಯಾಲ್ಯೂಮ್ 1, page 39, page 39. page 39 ಎಲ್ಲದ್ರಿ? ಇಲ್ಲ ನೋಡ್ರಿ. ದ ರಿಫರೆನ್ಸ್ ಇನ್ T.S. Eliot ದ ವೆಸ್ಟ್ ಲ್ಯಾಂಡ್ ಟು ದತ್ತ ದಯಧ್ವಂ ದಮಯತ ಈಸ್ ಫ್ರಾಮ್ ಭಗವದ್ಗೀತಾ, ರಾಮಾಯಣ, ಉಪನಿಷದ್. ಇಲ್ಲ ಈ ಕ್ವಶನ್ ವೆಸ್ಟ್ ಲ್ಯಾಂಡ್ ನಿಮ್ಗೆ ಏನಾಗ್ತದೆ ಅದಕ್ಕೆ ರಿಲೇಟೆಡ್ ಇದ್ದಿದ್ದು ಒಂದು ಕ್ವಶನ್ ಕರೆಕ್ಟಾಗಿ ನೀವು ಓದ್ಕೊಂತ ಹೋದ್ರೆ ತಿಳಿರಿ, ರೆಫರೆನ್ಸ್ ಗೊತ್ತಾಗುತ್ತದೆ. ಇಷ್ಟೆಲ್ಲ ತಾವೆಲ್ಲರೂ ಓದಬೇಕು. ಮಟೀರಿಯಲ್ ರೆಡಿ ಮಾಡಿ ಇಟ್ಟಿದ್ದೀನಿ ರೀ. ಇನ್ನು ನಿಮ್ಮ ಬುದ್ಧಿವಂತಿಕೆಯಿಂದ ಇದನ್ನು ಯೂಸ್ ಮಾಡಿರಿ. ರಿಪೀಟ್ ಓದ್ರಿ. ಇದು ಅಂತೂ ಕಂಪಲ್ಸರಿ ಎಲ್ಲರೂ ಓದಲೇಬೇಕು. ಇದ್ರ ಜೊತೆಗೆ ಇವು 4 ಕ್ವಶನ್ ಬ್ಯಾಂಕನ್ನು ನೀವು ಕಂಪಲ್ಸರಿಯಾಗಿ ಓದ್ರಿ. ನೀವೆಲ್ಲರೂ ನೆಟ್ ಮತ್ತು ಕೆಸೆಟ್ ಎಕ್ಸಾಮ್ ಬರೀತಾ ಇದ್ರಿ, ಹೀಗಾಗಿ ಇದು ಅನುಕೂಲ ಆಗಲೇಬೇಕು. ಓಕೆ, ಥ್ಯಾಂಕ್ ಯು. ಇನ್ನು ಈ ಬುಕ್ ಬೇಕಾದ್ರೆ ನೀವು ಏನು ಮಾಡ್ಬೇಕ್ರಿ, ಯಾವ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಬೇಕು? ಇಲ್ಲಿ ನಂಬರ್ ಐತೆ ನೋಡ್ರಿ, ಇದು ನಂಬರ್, ಈ ನಂಬರ್ 8263016448. ಈ ನಂಬರಿಗೆ ನೀವೆಲ್ಲರೂ ಕಾಂಟ್ಯಾಕ್ಟ್ ಮಾಡಬೇಕು. ನಿಮ್ಗೆ ಬುಕ್ ಬೈ ಪೋಸ್ಟ್ ಮೂಲಕ ನಾವು ಕಳಿಸುವ ವ್ಯವಸ್ಥೆ ಮಾಡ್ತೀವಿ. 8263016448. ಇದು ನಮ್ಮ ಮೇಡಮ್ ಅವ್ರ ನಂಬರ್ ಐತ್ರಿ. 8263016448. ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿರಿ. ನಾವು ನಿಮಗೆ ಬುಕ್ ಬೈ ಪೋಸ್ಟ್ ಅಥವಾ ಕೊರಿಯರ್ ಮೂಲಕ ಕೊಟ್ಟು ಕಳಿಸ್ತೀವಿ. ಸೊ ಪ್ಲೀಸ್ ಬುಕ್ಕನ್ನು ವ್ಯವಸ್ಥಿತವಾಗಿ ನಂಬಿಕೆ ಇಟ್ಟು ಓದ್ರಿ. ಯು ವಿಲ್ ಗೆಟ್ ಬಿಗ್ ಸಕ್ಸಸ್. ಥ್ಯಾಂಕ್ ಯು. ಕೆಸೆಟ್ ಕರೆಯೋದನ್ರಿ, ಕೆಸೆಟ್ ಸಲುವಾಗಿ ಫುಲ್ ಈಗಿಲಿಂದನೇ ಪ್ರಿಪೇರ್ ಮಾಡ್ಕೊತೀರಿ. ಕೆಸೆಟ್ ಪಾಸ್ ಆದ್ರೆ ಸಾಕು, ಇಡೀ ನಿಮ್ಮ ಜೀವನವೇ ಬದಲಾವಣೆ ಆಗುತ್ತದೆ. ನಮಸ್ಕಾರ.